ಮನುಷ್ಯನಿಗೆ ನಾನಾ ರೀತಿಯಾಗಿ ಕಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಷ್ಟ ಇರುತ್ತೆ. ಎಲ್ಲರೂ ದೇವರ ದರ್ಶನವನ್ನು ಮಾಡಿ ಅವರ ಒಂದು ಏನು ಕಷ್ಟ ಇದೆಯೋ ಆ ಸ್ವಾಮಿ ಹತ್ರ ಹೇಳಿಕೊಂಡು ಆ ಸ್ವಾಮಿಯನ್ನು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಕಾರ್ಯಸಿದ್ಧಿ ಆಗತ್ತೆ ಅಂತ. ಇಲ್ಲಿ ವಿಶೇಷವಾಗಿ ಮದುವೆ, ತದನಂತರ ಉದ್ಯೋಗ, ವ್ಯಾಪಾರ, ಅದಾದ ಮೇಲೆ ಸಂತಾನ ಭಾಗ್ಯ ಇತ್ಯಾದಿಗಳಲ್ಲಿ ಎಲ್ಲ ಕೂಡ ಸ್ವಾಮಿ ಅನುಗ್ರಹ ನೀಡ್ತಾರೆ. ಅಶ್ವತ್ಥ ವೃಕ್ಷದ ಕೆಳಗಡೆ ಸಿದ್ಧರುಗಳು ಸಾಕ್ಷಾತ್ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಒಂದು ದಿವ್ಯ ಮಹಿಷಿ ಸುದರ್ಶನ ಯಂತ್ರವನ್ನ ಕೊಡ್ತಾರೆ. ಅವರಿಗೆ ಧನಾಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿ ಆಗತ್ತೆ. ಒಬ್ಬರದೇ ಅಂತಲ್ಲ, ಇಬ್ಬರದಂತಲ್ಲ, ಎಲ್ಲರದು ಕೂಡ ದೇವಸ್ಥಾನ ಅಂದ್ರೆ ಪರಾರ್ಥ ಆರಾಧನೆ ನಡೆಯುತ್ತೆ. ಸರ್ಪದೋಷ, ತದನಂತರ ಪುತ್ರ ಸಂತಾನ ಅಂದ್ರೆ ತ್ರಿಕೋಣಾಕಾರ ಅಂತ ಹೇಳ್ತೀವಿ. ಬೆಲ್ಲದ ಅಚ್ಚಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ಯಾವ ರೀತಿ ಆ ಬೆಲ್ಲದ ಅಚ್ಚು ಕರಗೋಗತ್ತೋ ನಿಮ್ಮ ಒಂದು ಸಂಕಷ್ಟಗಳೆಲ್ಲ ಕೂಡ ಅದೇ ರೀತಿ ಕರಗಿ ಎಲ್ಲ ಕೂಡ ಒಳ್ಳೇದಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಪ್ರದಕ್ಷಿಣವಾಗಿ ಬಂದ್ರೆ ಇಲ್ಲಿ ಫಸ್ಟ್ ಗಣಪತಿ ಬರ್ತಾರೆ, ಗಣಪತಿ ಆದ ಮೇಲೆ ಅಮ್ಮನವರು, ಅಮ್ಮನವರು ಆದ ಮೇಲೆ ಸ್ವಾಮಿ ಬರ್ತಾರೆ.